बोलो भारत माता की ಕೇಳಿಸೋದು बोलो भारत माता की ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಈ ಕಾರ್ಯಕ್ರಮದ ರೂವಾರಿಗಳು ನಮ್ಮ ಪಕ್ಷದ ಯುವ ನಾಯಕರಾಗಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ನಾಗರಾಜ್ ಗೌರಿ ಅವರವ್ರೆ, ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಈ ವಾರ್ಡಿನ ಕಾರ್ಪೊರೇಟರ್ ಆಗಿರ್ತಕ್ಕಂಥ ನಮ್ಮ ತಾಯಿ ಸ್ವರೂಪ ಆಗಿರ್ತಕ್ಕಂಥ ಮಂಗಳಮ್ಮ ಗೌರಿ ಅವರವ್ರೆ, ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನನ್ನ ಸೋದರಿ ಆಗಿರ್ತಕ್ಕಂಥ ದೀಪಾ ಗೌರಿ ಅವರವ್ರೆ, ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಸಿಒ ಆಗಿರ್ತಕ್ಕಂಥ ಭುವನೇಶ್ ಪಾಟೀಲ್ ರವರೇ, ಕಮಿಷನರ್ ಆಗಿರ್ತಕ್ಕಂಥ ರುದ್ರೇಶ್ ಗೌಳಿ ಅವರವ್ರೆ, ಸ್ನೇಹಿತರಾಗಿರ್ತಕ್ಕಂಥ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಅಲ್ತಾಫ್ ಅಳ್ಳೂರವ್ರೆ, ಅನಿಲ್ ಕುಮಾರ್ ಪಾಟೀಲ್ ರವರೇ, ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯಮಾನ್ಯರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಹಿರಿಯರೇ, ಅಕ್ಕ ತಂಗಿಯರ, ಅಣ್ಣ ತಮ್ಮಂದಿರ ಹಾಗೂ ಸ್ನೇಹಿತ ಮಿತ್ರರೇ, ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೆ, ಒಂದು ಖುಷಿ ಏನಂತಂದ್ರೆ ಇವತ್ತು ಸುಮಾರು 14 ಕೋಟಿ ಹೆಚ್ಚು ವೆಚ್ಚದಲ್ಲಿ ವಾರ್ಡ್ ನಂಬರ್ 34 ವಾರ್ಡ್ ನಂಬರ್ 34ನ ಹುಬ್ಬಳ್ಳಿ ಧಾರವಾಡ ಕಾರ್ಪೊರೇಷನ್ ಬರ್ತಕ್ಕಂಥ ಈ ಒಂದು ಏರಿಯಾದಲ್ಲಿ ಸುಮಾರು 14 ಕೋಟಿ ಹೆಚ್ಚು ವೆಚ್ಚದಲ್ಲಿ ಇವತ್ತು ಅಭಿವೃದ್ಧಿ ಕಾರ್ಯಕ್ರಮ ನಡೀತಾ ಇದ್ರೆ ನನಗೆ ಹೆಮ್ಮೆನೂ ಇದೆ. ಯಾಕಂತಂದ್ರೆ ಗ್ರಾಂಟ್ಗಳನ್ನ ತರಬೇಕಂದ್ರೆ ಬಹಳ ಹೋರಾಟ ಮಾಡಬೇಕು. ಒಂದು 4 ಜೊತೆ ಚಪ್ಪಲಿ ತಗೋಬೇಕು ವರ್ಷಕ್ಕೆ, ಅಷ್ಟು ತಿರುಗಾಡ್ಬೇಕಾಗತ್ತೆ. ಅಷ್ಟೆಲ್ಲ ತಿರುಗಾಡಿ ಪೋಸ್ಟ್ ಟು ಪೋಲ್ ಅಂತ ಹೇಳ್ತೀವಿ, ಎಲ್ಲಾ ಕಡೆ ತಿರುಗಾಡಿ ಎಲ್ಲಾ ಸಚಿವರ ಹತ್ರಗಳು ಹೋಗಿ, ಶಾಸಕರ ಹತ್ರ ಹೋಗಿ, ಸಂಸದ ಹತ್ರ ಹೋಗಿ ಒದ್ದಾಡಿ ಇವತ್ತು 14 ಕೋಟಿ ವೆಚ್ಚದ ಇಲ್ಲಿ ಕಾಮಗಾರಿ ಆಗ್ತಿದ್ರೆ ಇವತ್ತು ಮಂಗಳಮ್ಮ ಗೌರಿ ಅವರ ಸುಪುತ್ರ ಆಗಿರ್ತಕ್ಕಂಥ ನಾಗರಾಜ್ ಗೌರಿ ಅವರ ಬಹಳ ದೊಡ್ಡ ಪಾತ್ರ ಇದೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ನಾಗರಾಜ್ ಗೌರಿ ಅವರು ಹುಟ್ಟು ಹೋರಾಟಗಾರನೇ, ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಅಲ್ಲಿಂದ ಪ್ರಾರಂಭ ಮಾಡಿ ಯುವ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡು ಇವತ್ತು ಜನರಲ್ ಸೆಕ್ರೆಟರಿ ವರೆಗೆ ಬೆಳೆದಿದ್ದಾರೆ. ಈ ವಾರ್ಡ್ನಲ್ಲಿ ಅವರವ್ರ ತಾಯಿಗೆ ನೀವೆಲ್ಲ ಆಶೀರ್ವಾದ ಮಾಡಿ ಇವತ್ತು ಕಾರ್ಪೊರೇಟರ್ ಮಾಡಿದ್ದೀರಿ. ನಮ್ಮ ದೀಪಾ ಗೌರಿ ಕೂಡ ನಮ್ಮ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಈಗ ಜನರಲ್ ಸೆಕ್ರೆಟರಿ ಆಗಿದ್ದಾರೆ. ನಮ್ಮ ಪಕ್ಷಕ್ಕೆ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಪಕ್ಷ ಕಟ್ಟದ ಸಂಘಟನೆ ಜೊತೆಗೆ ಜನರ ಪರವಾಗಿ, ಸಾಮಾನ್ಯರ ಪರವಾಗಿ ಯಾವುದೇ ಕಷ್ಟ ಬಂದ ಸಂದರ್ಭದಲ್ಲಿ ಅವರಿಬ್ಬರು ತಾಯಿ ಸೊಸೆ ಮಗ ಅಥವಾ ಅತ್ತೆ ಸೊಸೆ ಮಗ ಮೂವರು ಪ್ರಾಮಾಣಿಕವಾಗಿ ದಿನ ಬೆಳಿಗ್ಗೆ ಎದ್ರೆ ಜನರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ. ಯಾಕಂದ್ರೆ ಸಾರ್ವಜನಿಕ ಜೀವನದಲ್ಲಿ ಬಹಳ ಈಸಿ, ರಾಜಕಾರಣ ಅಂತಂದ್ರೆ ಏನು, ಜನ ಹೆಂಗ್ ಬೇಕಿದಂಗೆ ಹೋಗ್ತಾರೆ ಬರ್ತಾರೆ, ಅಥವಾ ರಾಜಕಾರಣಿಗಳು ಬಹಳ ಸುಲಭವಾಗಿ ಜೀವನ ಇರೋದಿಲ್ಲ. ಅದ್ರಾಗ ಎಲ್ಲರಿಗಿಂತ ಹೆಚ್ಚಾಗಿ ಕಾರ್ಪೊರೇಟರ್ ಆಗ್ಬೇಕಂದ್ರೆ ಬಹಳ ಕಷ್ಟ. ಪ್ರತಿಯೊಬ್ಬರು ನಿಮ್ಮ ಮನೆಗೆ ಬರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಜನರ ಜೊತೆ ಸಂಘಟನೆ, ಜನರ ಕಷ್ಟ ಸುಖದಲ್ಲಿ ಭಾಗಿಯಾಗಿ, ಅವರು ಕಷ್ಟದಲ್ಲಿ ಭಾಗಿಯಾಗಿರೋ ಜೊತೆಗೆ ಸರ್ಕಾರದ ಗ್ರಾಂಟ್ಗಳನ್ನ ತರೋದ್ರಲ್ಲಿ ಬಹಳ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ನಮ್ಮ ಸರ್ಕಾರ ಬಂದ ನಂತರ ಕಳೆದ 2 ವರ್ಷ ಮೇಲೆ ಆಯ್ತು, ನಮ್ಮ 2.5 ವರ್ಷ ಆಗ್ಲಿಕ್ಕೆ ಬಂತು ಈ ಸರ್ಕಾರ ಬಂದು. ಬಹಳಷ್ಟು ನಮಗೆ ಟೀಕೆ ಮಾಡಿದ್ರು, ಗ್ಯಾರಂಟಿಗಳು ಕೊಟ್ಟುಬಿಟ್ರೆ ಸರ್ಕಾರದ ಬೊಕ್ಕಸ್ ಖಾಲಿ ಆಗುತ್ತೆ ಅಂತ ಹೇಳಿ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರು ಕರ್ಕೊಂಡ್ಬಂದು ಭಾಷಣ ಮಾಡಿದ್ದೇ ಮಾಡಿದ್ದು ಕರ್ನಾಟಕ ರಾಜ್ಯದಲ್ಲಿ ಬೊಕ್ಕಸ್ಸು ಖಾಲಿ ಆಗಿಬಿಡುತ್ತೆ ಅಂತ ಹೇಳಿ ಬಿಜೆಪಿಯವರು ನಮ್ಮನ್ನ ಟೀಕೆ ಮಾಡ್ತಾ ಇದ್ರು. ಪತ್ರಿಕಾ ಮಾಧ್ಯಮ ಸ್ನೇಹಿತರಿದ್ದೀರಿ, ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಯವರು ಬಿಹಾರ್ನಲ್ಲಿ ಹೋಗಿ 7,500 ಕೋಟಿ ಇವತ್ತು ಹೆಣ್ಮಕ್ಳಿಗೆ ಕಾರ್ಯಕ್ರಮಕ್ಕೆ ಕೊಡ್ತಾ ಇದಾರಲ್ಲ, ಇದು ಯಾವ ಧರ್ಮ ಇದು? ನೀವ್ ಹೇಳಿದ್ರಿ ಕಳೆದ 10 ವರ್ಷದಿಂದ ಬಿಹಾರಿಗೆ ನಾವು 1.5 ಲಕ್ಷ ಕೋಟಿ ಕೊಡ್ತೇನೆ ಅಂತ ಹೇಳಿ ಹರಾಜಿಗೆ ಹಾಕಿದ್ರು. ಬಿಹಾರ್ನಲ್ಲಿ ಹೋಗಿ ಈ ಹರಾಜು ಕಥೆನಲ್ಲಿ ಕೂಗ್ತಾರಲ್ಲ, ಬಲೋ
50,000 चाहिए, 60,000 चाहिए, 70,000 चाहिए, 80,000 चाहिए, 90,000 चाहिए, 1,00,000 चाहिए ಅಂತ ಹೇಳಿ 1,00,000 ಕರೋಡ್ ಬೋಲಿ ಕೊಡ್ತಾ ಹೋದ್ರು ಯಾರು? ಮೋದಿ ಸಾಹೇಬ್. ಇವತ್ತಷ್ಟೆಲ್ಲ ಅಭಿವೃದ್ಧಿ ಮಾಡಿರ್ತಕ್ಕಂಥವ್ರು ನೀವು ಇವತ್ತು ಬಿಹಾರ್ನಲ್ಲಿ ತಿರ್ಗಾ ಹೋಗಿ ಚುನಾವಣೆ ಬಂದಿದೆ, ಹೆಣ್ಮಕ್ಳು ಓಟ್ ಬೇಕಂತ ಹೇಳಿ 7,500 ಕೋಟಿ ಏನು ಈ ಕಾರ್ಯಕ್ರಮ ಹೆಣ್ಮಕ್ಳಿಗೆ ಕೊಡ್ತಾ ಇದ್ದೀರಲ್ಲ, ಇದು ಯಾತಕ್ಕಾಗಿ ಕೊಡ್ತಾ ಇದ್ದೀರಿ? ನೀವು ಸೋದರನ ಭಯಕ್ಕೆ ರಾಹುಲ್ ಗಾಂಧಿ ಅವರು ಪ್ರಾರಂಭ ಮಾಡಿರ್ತಕ್ಕಂಥ ಓಟ್ ಚೋರಿ ಅನ್ನೋ ಕಾರ್ಯಕ್ರಮವನ್ನ ಮುಚ್ಚಲಿಕ್ಕೆ ಇವತ್ತು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ನೀವು ಮಾಡಿ, ಇವತ್ತು ನೀವೆಷ್ಟೇ ಪ್ರಯತ್ನ ಮಾಡದೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿಮಗೆ ಇಡೀ ಭಾರತ ದೇಶದಲ್ಲಿ ಈ ಜನತೆ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಬಂಧುಗಳೇ. ಇವತ್ತು ಸಿದ್ದರಾಮಯ್ಯ ಸರ್ಕಾರ, ನಮ್ಮ ಸರ್ಕಾರ ಬಂದ ನಂತರ 5 ಗ್ಯಾರಂಟಿಗಳನ್ನು ಕೊಟ್ವಿ ನಾವು. 5 ಗ್ಯಾರಂಟಿಗಳನ್ನು ಕೊಟ್ಬಿಟ್ಟಿದ್ದಾರೆ, ದುಡ್ಡಿಲ್ಲ ಅಂತ ಹೇಳಿ ನಾವು 5 ಗ್ಯಾರಂಟಿಗೆ 60,000 ಕೋಟಿ ಕೊಡೋದ್ರ ಜೊತೆಗೆ 83,000 ಕೋಟಿ ಅಷ್ಟು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಸುಮಾರು 1,30,30,000 ಕೋಟಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಜನರ ಏನು ನಾವು ಬೇಸಿಕ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ, ನಾನ್ ಪ್ಲಾನಿಂಗ್ ಅಂತ ಹೇಳ್ತೀವಿ, ಸುಮಾರು 1,30,30,000 ಕೋಟಿ ಎಲ್ಲ ಹೋಗ್ತಾ ಇದೆ. ಬೇರೆ ರೀತಿಯಾದಂತ ಎಲ್ಲ ಓಲ್ಡ್ ಏಜ್ ಪೆನ್ಷನ್, ವಿಡೋ ಪೆನ್ಷನ್, ಬೇರೆ ಸಬ್ಸಿಡಿಗೆ 60,000 ಕೋಟಿ ಕೊಡ್ತಾ ಇದೀವಿ. ಎಜುಕೇಶನ್ಗೆ 65,000 ಕೋಟಿ ಕೊಡ್ತಾ ಇದೀವಿ. ಒಟ್ಟಾರೆ ಸುಮಾರು 4,09,000 ಬಜೆಟ್ ನಲ್ಲಿ ಇವತ್ತು ಇಡೀ ಭಾರತ ದೇಶದಲ್ಲಿ ವಿಶೇಷವಾಗಿ ಗ್ಯಾರಂಟಿ ಮುಖಾಂತರ ವರ್ಷಕ್ಕೆ 60,000 ಕೋಟಿ ನೇರವಾಗಿ ಡಿಬಿಟಿ ಮುಖಾಂತರ ಬಡತನಕ್ಕೆ ಕೊಡ್ತಕ್ಕಂಥ ಕಾರ್ಯಕ್ರಮ ಭಾರತ ದೇಶದಲ್ಲಿ ಯಾವುದೇ ಸರ್ಕಾರ ಮಾಡ್ತಿದೆ, ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಈ ಸಂದರ್ಭ ಕೇಳಿಕೆ ಇಚ್ಛೆ ಬಯಸ್ತೀನಿ. ಹೌದು, ಯಾಕೆ ಕೊಡ್ಬೇಕು ದುಡ್ಡು ಬಡವರಿಗೆ? ಯಾಕೆ ಕೊಡ್ಬೇಕಂತಂದ್ರೆ ಇವತ್ತು ಪತ್ರಿಕಾ ಮಾಧ್ಯಮದವ್ರು ತಾವು ಇಳಿದಿರಿ. ಇವತ್ತು ಕೇಳಿ ನೋಡಿ, ಭಾರತ ದೇಶದ ಇತಿಹಾಸವನ್ನು ತೆಗೆದು ನೋಡಿದ್ರೆ ಬಿಜೆಪಿ ಅವರು ಬಡ್ಕೊಳ್ತಾ ಇದ್ದಾರೆ. 4 ಟ್ರಿಲಿಯನ್ ಡಾಲರ್ ಎಕಾನಮಿ ಆಗಿದೆ ಅಂತ ಹೇಳಿ ದೇ ಆರ್ ಕ್ಲೇಮಿಂಗ್ ದಟ್ ವಿ ಹ್ಯಾವ್ ರೀಚ್ಡ್ $4 ಟ್ರಿಲಿಯನ್ ಎಕಾನಮಿ. ನಾವು 4ನೇ ಸ್ಥಾನದಲ್ಲಿ ಬಂದಿದ್ದೀವಿ, 3ನೇ ಸ್ಥಾನದಲ್ಲಿ ಬಂದೀವಿ ಅಂತ ಹೇಳ್ತಿದ್ದಾರೆ. ನಾಚಿಕೆ ಆಗ್ಬೇಕು ಬಿಜೆಪಿ ಅವರಿಗೆ. ಯಾಕಂತಂದ್ರೆ ಯಾರೇ ಈ ದೇಶದ ಪ್ರಧಾನಮಂತ್ರಿ ಇದ್ರೆ, ನಿಮ್ಮ ತಾತನೋ ನಮ್ಮ ತಾತನೋ ಯಾರು ಮುತ್ತಾತನೋ ಇದ್ರು ಕೂಡ $4 ಟ್ರಿಲಿಯನ್ ಎಕಾನಮಿ ಈಸಿಯಾಗಿ ಆಗ್ತಾ ಇತ್ತು. ಯಾಕೆ ಹೇಳ್ತಾ ಇದೀನಿ ಈ ಮಾತು ಅಂತಂದ್ರೆ, ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ನಮ್ಮ ದೇಶದ ಜಿಡಿಪಿ ಆವರೇಜ್ 10 ವರ್ಷದಲ್ಲಿ 8.5% ಮೀರಿ ಇವತ್ತು ನಮ್ಮ ಜಿಡಿಪಿ ಇತ್ತು. ಇವತ್ತು ಜಿಡಿಪಿ ಮಾನದಂಡಗಳನ್ನ ನೀವು ತಿದ್ದುಪಡಿ ಮಾಡಿದ್ದೀರಿ. ನರೇಂದ್ರ ಮೋದಿ ಸಾಹೇಬ್ರೆ, ನೀವು ಬಂದ ನಂತರ 2014 ಇಸ್ವಿಯಿಂದ 2026 ಇಸ್ವಿ ನಾವು ಕಾಲಿಡ್ತಾ ಇದ್ದೀವಿ. ನೀವು 11 ವರ್ಷ ಅವಧಿಯಲ್ಲಿ ಎಲ್ಲಾ ಜಿಡಿಪಿ ಮಾನದಂಡಗಳನ್ನ ನೀವು ತಿದ್ದುಪಡಿ ಮಾಡಿದ್ರು ಕೂಡ ಈ ದೇಶ ಇನ್ನ 5% ಜಿಡಿಪಿಗೆ ಮೇಲೆ ಗ್ರೋತ್ ಹೋಗ್ತಾ ಇಲ್ಲ. ಹಂಗಾಗಿ ಇವತ್ತು ನೀವೇನ್ $4 ಟ್ರಿಲಿಯನ್ ಎಕಾನಮಿ ಅಂತ ಕಥೆಯನ್ನು ಕಟ್ತಾ ಇದ್ದೀರಿ. ಇದನ್ನ ನಾನು ಸ್ವಲ್ಪ ಅಂಕವಾಗಿ ಇಲ್ಲ ಮಾತನಾಡಲಿಕ್ಕೆ ಇಚ್ಛೆ ಬಯಸ್ತೀನಿ. ಯಾಕಂದ್ರೆ ಪತ್ರಿಕಾ ಮಾಧ್ಯಮ ಸ್ನೇಹಿತರಿದ್ದಾರೆ, ಇದೇನು $4 ಟ್ರಿಲಿಯನ್ ಎಕಾನಮಿ ಅಂತ ಹೇಳ್ತಾ ಇದ್ದಾರೆ. ಇದು 145 ಕೋಟಿ ಜನಸಂಖ್ಯೆಯ ಸೇರಿರ್ತಕ್ಕಂತ ವಹಿವಾಟು ಸೇರಿದ್ರೆ $4 ಟ್ರಿಲಿಯನ್ ಎಕಾನಮಿ ಆಗುತ್ತೆ. ಅಂದ್ರೆ ಅರ್ಥ ಏನು? ಬೇರೆ ದೇಶಕ್ಕೆ ಹೋಲಿಕೆ ಮಾಡಿ ನೋಡೋಣ. ಜಪಾನ್ ಅಂತಕ್ಕಂಥ ದೇಶ 12 ಕೋಟಿ ಜನಸಂಖ್ಯೆ, ಅದು $4.2 ಟ್ರಿಲಿಯನ್ ಇದೆ. ಅಮೆರಿಕ ಸುಮಾರು 26 ಕೋಟಿ ಇರತಕ್ಕಂಥ ಜನಸಂಖ್ಯೆ, ಅದು ಸುಮಾರು $36 ಟ್ರಿಲಿಯನ್ ಎಕಾನಮಿ ಇದೆ. ಚೈನಾ ಸುಮಾರು 140 ಕೋಟಿ ಜನಸಂಖ್ಯೆ ಇರತಕ್ಕಂಥ ಚೈನಾ ಇವತ್ತು $19 ಟ್ರಿಲಿಯನ್ ಎಕಾನಮಿ ಇದೆ. ಜರ್ಮನಿ ಸುಮಾರು 8 ಕೋಟಿ ಇರತಕ್ಕಂಥ ಜನಸಂಖ್ಯೆ, ಇವತ್ತು ಜರ್ಮನಿ ಸುಮಾರು 8 ಕೋಟಿ ಇರತಕ್ಕಂಥ ಜನಸಂಖ್ಯೆ, ಅವರು $4.7 ಟ್ರಿಲಿಯನ್ ಎಕಾನಮಿ ಇದೆ. ಅಂದ್ರೆ ಅರ್ಥ ಏನಂತಂದ್ರೆ, ಜನಸಂಖ್ಯೆ ಅನುಗುಣವಾಗಿ ಒಬ್ಬ ಮನುಷ್ಯಗೆ ವರ್ಷಕ್ಕೆ ಆದಾಯ ಅಂತ ಬಹಳ ಮುಖ್ಯ. ಅದಕ್ಕೆ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಹೇಳ್ತೀವಿ. ನಮ್ಮ ಭಾರತ ದೇಶದಲ್ಲಿ ನಾಚಿಕೆ ಆಗ್ಬೇಕು. ಬಿಜೆಪಿ ಮುಖಂಡರಿಗೆ ಪ್ರಶ್ನೆ ಕೇಳಿ ನೋಡಿ, ಪ್ರಹ್ಲಾದ್ ಜೋಶಿ ಸಾಹೇಬರು ನೀವು ಉತ್ತರವನ್ನು ಕೊಡಿ. ನಿಮ್ಮ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ, ನಿಮ್ಮ ರಾಜ್ಯದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರಗಳು ಯುಪಿ, ಬಿಹಾರ್, ಜಾರ್ಖಂಡ್, ಛತ್ತೀಸ್ಗಢ, ರಾಜಸ್ಥಾನ್, ಗುಜರಾತ್ ಬಹಳ ವರ್ಷ ಕಾಲಾವಧಿ ನೀವು ಆಡಳಿತವನ್ನು ಮಾಡಿದ್ದೀರಿ. ಆ ರಾಜ್ಯಗಳಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಅಂದ್ರೆ ವರ್ಷಕ್ಕೆ ಆದಾಯ ಎಷ್ಟಿದೆ ಅಂತ ಹೇಳಿ ಸ್ಪಷ್ಟೀಕರಣ ಕೇಳ್ರಿ. ನಾಚಿಕೆ ಆಗ್ಬೇಕು. ಇವತ್ತು ಇಡೀ ಭಾರತ ದೇಶದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಯಾವುದೇ ರಾಜ್ಯ ನಂಬರ್ 1 ಸ್ಥಾನದಲ್ಲಿದ್ರೆ ಅದು ಹೆಮ್ಮೆಯಿಂದ ಕರ್ನಾಟಕ ರಾಜ್ಯ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅದು ಎಷ್ಟಿದೆ? 2,02,000 ರೂಪಾಯಿ ಇದೆ. ವರ್ಷ
ವರ್ಷಕ್ಕೆ ಒಬ್ಬ ಬಡವ, ವರ್ಷಕ್ಕೊಬ್ಬ ಕಾಮನ್ ಮನುಷ್ಯ ವರ್ಷದಲ್ಲಿ 2,02,000 ರೂಪಾಯಿ ದುಡಿತಕ್ಕಂತ ಈ ಒಂದು ವ್ಯವಸ್ಥೆಯಲ್ಲಿ ಕರ್ನಾಟಕ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ. ಬಿಹಾರ್ ಬರ್ಕಳಿ ದಯಮಾಡಿ, ಬಿಹಾರ್ 43,000 ರೂಪಾಯಿ ಇದೆ. ನಾಚಿಕೆ, ಮಾನ, ಮರ್ಯಾದೆ ಬಿಜೆಪಿ ಅವ್ರಿಗೆ ಏನಾದ್ರು ಇದ್ರೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ. 43,000 ರೂಪಾಯಿ ಪರ್ ಕ್ಯಾಪಿಟಲ್ ಇನ್ಕಮ್ ಇವತ್ತು ಬಿಹಾರ್ ರಾಜ್ಯದಲ್ಲಿ. ಅದಕ್ಕೆ ಬಿಹಾರಿಂದ ಜನ ಊಳಿಗೋಗಿ ಬೇರೆ ಬೇರೆ ರಾಜ್ಯಗಳಿಗೆ ಬರ್ತಾ ಇದಾರೆ ಅಂತಂದ್ರೆ, ಬಿಹಾರ್ ನಲ್ಲಿ 1 ರೂಪಾಯಿನ ಏನು ದುಡಿಮೆ ಇಲ್ಲ. ಯಾಕೆ ದುಡಿಮೆ ಇಲ್ಲ ಅಂತಂದ್ರೆ, ದಿನ ಬೆಳಗ್ಗೆ ಇದ್ರೆ ಔರಂಗಜೇಬು, ಹಿಂದೂ ಮುಸಲ್ಮಾನ, ಇದು ಬಿಟ್ಟರೆ ಇನ್ನು 10 ವರ್ಷ ಕಳೆದ 10 ವರ್ಷದಲ್ಲಿ ಬಿಜೆಪಿ ಸರ್ಕಾರ, 20 ವರ್ಷ ಮೇಲೆ ಬಿಜೆಪಿ ಆಡಳಿತ ಇದೆ. ಲಲ್ಲೂ ಪ್ರಸಾದ್ ಯಾದವ್ ಆದ ನಂತರ ಬಿಜೆಪಿ ಸರ್ಕಾರನೇ ಇರೋದು. ಆದ್ರೆ ಇಲ್ಲಿವರೆಗೆ ಬಿಹಾರಿನ ಪ್ರಗತಿ ನೋಡ್ತಾ ಇದ್ರೆ ಸಿಎಜಿ ರಿಪೋರ್ಟ್ ಅಂತ ಹೇಳ್ತೀವಿ. ಇದು ನನ್ನ ರಿಪೋರ್ಟ್ ಅಲ್ಲ. ಸಿಎಜಿ ರಿಪೋರ್ಟ್ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರ ರಿಪೋರ್ಟ್. ಕೇಂದ್ರ ಸರ್ಕಾರ ರಿಪೋರ್ಟ್ ಹೇಳ್ತಾ ಇದೆ 70,000 ಕೋಟಿ ಗಾಯವಾಗಿದೆ ಅಂತ ಹೇಳಿ. ಇವತ್ತು ಪ್ರಹ್ಲಾದ್ ಜೋಶಿ ಸಾಹೇಬ್ರ ಇದ್ರ ಬಗ್ಗೆ ಉತ್ತರ ಕೊಡ್ತಾರಾ? ಸಿಎಜಿ ರಿಪೋರ್ಟ್ ನಾನು ಹೇಳ್ತಕ್ಕಂಥದ್ದಲ್ಲ. ಸಿಎಜಿ ರಿಪೋರ್ಟ್, ಕೇಂದ್ರದ ಸಿಎಜಿ ರಿಪೋರ್ಟ್ ಹೇಳ್ತಾ ಇದೆ 70,000 ಕೋಟಿ ಬಿಹಾರ್ ರಾಜ್ಯದಲ್ಲಿ ಗಾಯವಾಗಿದೆ ಅಂತ ಹೇಳಿ. ಇದ್ರ ಬಗ್ಗೆ ಮಾಧ್ಯಮದಲ್ಲಿ ಚರ್ಚೆ ಮಾಡೋದಲ್ಲ. ಇವತ್ತು ಸೋನಂ ವಾಂಗ್ಚು ಅವರಿಗೆ ಈ ದೇಶದಲ್ಲಿ ಯಾವ ಹೋರಾಟ ಮಾಡ್ತಾ ಇದ್ದಾನೆ, ಬಿಜೆಪಿ ಸಂಸದ, ಅವನು ಬಿಜೆಪಿ ಪಾರ್ಟಿಗೆ ಗುರುತಿಸಿಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಇಡೀ ದೇಶಕ್ಕೆ ಒಳ್ಳೆಯ ಮಾದರಿಯಾಗಿರ್ತಕ್ಕ ಒಬ್ಬ ಸಿಟಿಸನ್ ನ ಇವತ್ತು ಅವರು ಕೇವಲ ಬಿಜೆಪಿ ವಿರುದ್ಧವಾಗಿ ಅವ್ರ ಮ್ಯಾನಿಫೆಸ್ಟೋನಲ್ಲಿ ಹೇಳಿರ್ತಕ್ಕಂಥ ಏನು ಸಿಕ್ತು ಶೆಡ್ಯೂಲ್ಗೆ ನಮಗೆ ಲಡಾಖ್ ಕೊಡಿ ಅಂತ ಹೇಳಿದಕ್ಕೆ ಇವತ್ತು ಅವ್ರನ್ನ ಟೆರರಿಸ್ಟ್ ಅಂತ ಘೋಷಣೆ ಮಾಡಿದಿರಲ್ಲ. ನಿಮಗೆ ಇದ್ರ ಬಗ್ಗೆ ನಾಚಿಕೆ, ಮಾನ, ಮರ್ಯಾದೆ ಏನೇನಿದೆ ಅಂತ ಈ ವೇದಿಕೆ ಮುಖಾಂತರ ಕೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಇದು $4 ಟ್ರಿಲಿಯನ್ ಎಕಾನಮಿ ಬಗ್ಗೆ ಯಾಕೆ ಹೇಳಿದಂತಂದ್ರೆ, ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ನಾವು ಬರ್ತೀವಿ. ಇವತ್ತು ಚೈನಾದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಇರ್ತಕ್ಕಂಥದ್ದು 13 ಲಕ್ಷ ಕೋಟಿ ಇದೆ. ಜಪಾನ್ ನಲ್ಲಿ 30 ಲಕ್ಷ ಕೋಟಿ ಇದೆ. ಅಮೆರಿಕದಲ್ಲಿ 75 ಲಕ್ಷ ಕೋಟಿ ಇದೆ. ಯುಕೆ ನಲ್ಲಿ, ಆಮೇಲೆ ಜರ್ಮನಿಯಲ್ಲಿ 50 ಲಕ್ಷ ಕೋಟಿ ಇದೆ ಪರ್ ಕ್ಯಾಪಿಟಲ್ ಇನ್ಕಮ್. ನಮ್ಮ ದೇಶದಲ್ಲಿ ಕರ್ನಾಟಕ 2 ಲಕ್ಷ ಇದೆ, ಬಿಹಾರ್ 43,000 ಏನ್ ಹೆಗ್ಗಳಿಕೆ, ಏನು ದಿನ ಬೆಳಿಗ್ಗೆ ಅಂದ್ರೆ ಭಾಷಣ, ಏನು ಬಹಳ ಇಡೀ ದೇಶಕ್ಕೆ ಬಡತನವನ್ನ ನಿರ್ಮೂಲನೆ ಮಾಡಿರ್ತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಸಮಯದ ಅಭಾವ ಇದೆ. 2ನೇ ಪ್ರಶ್ನೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಬಿಜೆಪಿ ಅವರಿಗೆ. ಕೇಳಿ ನೋಡಿ, ಏನು ಬೆನ್ ತಟ್ಕೊಂಡು GST ಬಗ್ಗೆ ಬಹಳ ದೊಡ್ಡ ಭಾಷಣವನ್ನು ಅವಾಗೂ ಮಾಡಿದ್ರು, ಇವಾಗೂ ಮಾಡಿದ್ದಾರೆ. ಬಚತ್ ಉತ್ಸವ ಅಂತ ಏನ್ರಿ ಇದು ಹೇಳಿಕೆ? ಇದೊಂದು ಟೈಟಲ್ ಕೊಡ್ಲಿಕ್ಕೆ ನಿಮ್ಗೆ ಅರ್ಹತೆ ಇದೆಯಾ? ಯಾವ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು ನೀವು 18% ಮೇಲೆ GST ಹಾಕ್ಬೇಡಿ ಅಂತ ಹೇಳಿದ್ರೆ, ನೀವು ಬಹಳಷ್ಟು ಅವ್ರ ವಿರುದ್ಧವಾಗಿ ಮಾತನಾಡಿದ್ರಿ.
ಲೈಟ್ ಕೂತ್ರೆ ಲೋಗೋ ಅಲ್ಲಿ ಮುಂದೆ ಬ್ಯಾಗ್ನಾಗ ಐತೆ. ಜಿಎಸ್ಟಿ ವಿಷಯದಲ್ಲಿ ಜಿಎಸ್ಟಿ 28% ವರೆಗೆ ಇವರೇ ಏರಿಸಿ ಜಿಎಸ್ಟಿನ ಇವರೇ ಕಮ್ಮಿ ಮಾಡಿ ಇವರು ಇವತ್ತು ಜಿಎಸ್ಟಿ ಬಚತ್ ಉತ್ಸವ ಅಂತ ಒಂದು ಹೊಸ ಸ್ಕೀಮ್ ತಂದಾರ. ಜಿಎಸ್ಟಿ ಜಾಸ್ತಿ ಇವರೇ ಮಾಡಿ ಇವರೇ ಕಮ್ಮಿ ಮಾಡಿ ಇವರು ಜನರಿಂದ ದುಡ್ಡನ್ನು ತಗೊಂಡು ಇವತ್ತು ವಾಪಸ್ ಜನಕ್ಕೆ ನಾವು ಬಹಳ ದುಡ್ಡನ್ನ ಉಳಿತಾಯ ಮಾಡ್ತೀವಿ ಅಂತ ಹೇಳಿ ಹೊಸ ಸ್ಕೀಮ್ ನಲ್ಲಿ ಇವತ್ತು ಜಿಎಸ್ಟಿ ಬಗ್ಗೆ ಇವರೇ ಮಾತನಾಡ್ತಿದ್ದಾರೆ. ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು 18% ಮೇಲೆ ಜಿಎಸ್ಟಿ ಒಯ್ಯಬೇಡಿ ಅಂತ ಹೇಳಿ. ಆಯ್ತು, ಜಿಎಸ್ಟಿ ಕಮ್ಮಿ ಮಾಡಿದ್ದಾರೆ. ಪತ್ರಿಕಾ ಮಾಧ್ಯಮ ಸ್ನೇಹಿತರಿದ್ದೀರಿ, ಇದು ಇನ್ನ ಸಂಪೂರ್ಣವಾಗಿ ಕ್ಲಾರಿಟಿ ಇಲ್ಲ. ಬಹಳಷ್ಟು ಪ್ರಾಡಕ್ಟ್ಸ್ ಮೇಲೆ ಇನ್ಪುಟ್ ಸಬ್ಸಿಡಿ ಸಿಗ್ತಾ ಇಲ್ಲ. ಇನ್ಪುಟ್ ಸಬ್ಸಿಡಿ ಇಲ್ಲದ್ರೆ ಒಂದು ಉದಾಹರಣೆ ಕೊಡ್ತೀನಿ. ಟೆಕ್ಸ್ಟೈಲ್ ನ ಒಂದು ಸಂದರ್ಭದಲ್ಲಿ ಜಿಎಸ್ಟಿ ಬ್ರಾಕೆಟ್ ಅಲ್ಲಿ ಕಮ್ಮಿ ಮಾಡಿದ್ರೆ ರಾ ಮೆಟೀರಿಯಲ್ ಜಾಸ್ತಿ ಆಗಿದೆ. ಫಾರ್ ಎಕ್ಸಾಂಪಲ್ ಪೇಪರ್ ನ ನೀವು ಕಮ್ಮಿ ಮಾಡಿದ್ರೆ ರಾ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಮಾಡಿದ್ದಾರೆ. ಇದನ್ನ ಸಂಪೂರ್ಣವಾಗಿ ಅನಲೈಸ್ ಆಗೋವರೆಗೆ ನೀವು ಇದನ್ನ ನಾವು ಅರ್ಥ ಮಾಡ್ಕೊಳ್ಳಾರಂಗೆ ಇದನ್ನು ಜನಕ್ಕೆ ಎಲೆಕ್ಷನ್ ಬಂದಿದಲ್ಲ, ಬಿಹಾರ್ ಎಲೆಕ್ಷನ್, ಇದು ಬಿಹಾರ್ ಎಲೆಕ್ಷನ್ ಮೊದಲನೇ ಸ್ಕೀಮ್. ಅದು ಈ ತರದ್ದು ಹಲವಾರು ಸ್ಕೀಮ್ಗಳನ್ನ ತರ್ತಾನೆ ಇರ್ತಾರೆ. ಮತ್ತದೆ ನಮ್ಮ ಗೃಹಲಕ್ಷ್ಮಿ ಸ್ಕೀಮ್ಗಳು ಬಿಹಾರ ಕೊಟ್ಟು ಅಲ್ಲಿ ಹೆಣ್ಮಕ್ಳಿಗೆ ದುಡ್ಡನ್ನು ಕೊಟ್ಟು ಓಟ್ ಹಾಕ್ಸ್ಕೊಳ್ತಕ್ಕಂಥದ್ದು. ಯಾವ ನರೇಂದ್ರ ಮೋದಿ ಸಾಹೇಬರು ನೀವು ಇಡೀ ಪ್ರಪಂಚಕ್ಕೆ ವಿಶ್ವಗುರು ಅಂತ ಹೇಳೋರು, ಇಷ್ಟೆಲ್ಲ ಮನೆಗೆ ಹೋಗಿ ಕೈ ಮುಗಿದು ದಿನಾ ಬೆಳಗ್ಗಿಂದ ಓಟ್ ಕೇಳ್ತಕ್ಕಂಥ ಅವಶ್ಯಕತೆ ಇದೆಯಾ? ನೀವು ಕೆಲಸ ಮಾಡಿದ್ರೆ ಮತ್ ಯಾಕೆ ಆಪರೇಷನ್ ಸಿಂಧೂರ್ ಅಂತ ಹೇಳಿ ಯಾರು ನಮ್ಮ ಯೋಧರು ಯಾರು ಹೋಗಿ ಅಲ್ಲಿ ಬಾರ್ಡರ್ ನಲ್ಲಿ ಫೈಟ್ ಮಾಡಿ ಈ ದೇಶವನ್ನು ಕಾಪಾಡ್ತಾ ಇದ್ದಾರೆ, ಅವ್ರ ಪರವಾಗಿ ಅವ್ರು ಮಾಡಿರ್ತಕ್ಕಂಥ ಹೋರಾಟನ ನೀವು ಸಿಂಧೂರ್ ಅಂತ ಹೇಳಿ ಓಟ್ ಕೇಳಲಿಕ್ಕೆ ಹೋಗ್ತಾ ಇದಿರಲ್ಲ. ಈಗೇನ ನಾಚಿಕೆ ಮಾನ ಮರ್ಯಾದೆ ನಿಮಗೆ ಇದೆಯಾ ಅಂತ ಕೇಳ್ತಕ್ಕಂಥ ಸಮಯ ಬಂದಿದೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಪಡಿಸ್ತೀವಿ. ಯಾಕೆ ಕೇಳ್ಬೇಕು ನೀವು? ಯಾಕಂತಂದ್ರೆ ಎರಡನೇದಾಗಿ ಯಾವ ಪಾಕಿಸ್ತಾನವರು ನಮಗೆ ಈ ರೀತಿಯಾದ ಆತಂಕವನ್ನು ಮಾಡಿದ ಪೆಹಲ್ಗಾಂನಲ್ಲಿ ಇವತ್ತು 3 ತಿಂಗಳಾಗಿಲ್ಲ. ಇವತ್ತು ನೀವು ಅಮಿತ್ ಶಾ ಅವರ ಮಗ ನಮ್ಮ ಐಸಿಸಿ ಪ್ರೆಸಿಡೆಂಟ್ ಇದ್ದಾರೆ, ನೀವಿವತ್ತು ಪಾಕಿಸ್ತಾನ ಜೊತೆ ಮ್ಯಾಚ್ ಆಡ್ತಕ್ಕಂಥ ಅವಶ್ಯಕತೆ ಇತ್ತ? ಪ್ರತಿಯೊಬ್ಬ ದೇಶದವರು ಇವತ್ತು ಕೇಳಬೇಕು, ನಮಗೆ ಆಗಿರ್ತಕ್ಕಂಥ ತೊಂದರೆಯಲ್ಲಿ ನಮಗೆ ಆತಂಕದ ಅಮಲ ಮಾಡಿರ್ತಕ್ಕಂಥ ಪಾಕಿಸ್ತಾನದ ಜೊತೆಗೆ ನಮಗೆ ಮ್ಯಾಚ್ ಮಾಡ್ತಕ್ಕಂಥ ಅವಶ್ಯಕತೆ ಇತ್ತ? ಆಡ್ಬೇಕಂತ ವಿಷಯ ಇತ್ತ? ಇದು ಇವರು ಏನು ಬೇಕಾದ್ರೂ ಮಾಡ್ಬಿಡ್ಬೋದು ಈ ದೇಶದಲ್ಲಿ. ಇವರು ಬೇಕಿದ್ದಾಗ ಪಾಕಿಸ್ತಾನಿಗೆ ಹೋಗಿ ಕೇಕ್ ತಿನ್ಬಹುದು, ಪಾಕಿಸ್ತಾನ ಜೊತೆ ಮ್ಯಾಚ್ ಮಾಡಬಹುದು, ಇಂಥವ್ ಏನನ್ನ ಮಾಡಬಹುದು. ಇವ್ರು ಯಾರು ಕೇಳೋರಿಲ್ಲ. ಆದ್ರೆ ಈ ದೇಶದ ಜನ ಯುವಕರು ನೀವು ಅರ್ಥ ಮಾಡ್ಕೋಬೇಕು, ಇವರು ಕೇವಲ ಹಿಂದೂ ಧರ್ಮನ ಒಡೆಯೋದು, ಹಿಂದೂ ಮುಸ್ಲಿಮರ ಜೊತೆ ವಿರುದ್ಧವಾಗಿ ಮಾತನಾಡಿ ಓಟನ್ನು ಕೇಳ್ತಾ ಇದ್ದಾರೆ. ಅದಕ್ಕೆ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ, ಈ ದೇಶದಲ್ಲಿ ಎಲ್ಲರೂ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ನಾವೆಲ್ಲ ಒಂದೇ ತಾಯಿಯಾಗಿ ಮಕ್ಕಳಾಗಿ ಬದುಕ್ತಕ್ಕಂಥದ ಈ ದೇಶದ ಸಂಸ್ಕೃತಿಯನ್ನ ಐಕ್ಯತೆಯನ್ನ ನಾವೆಲ್ಲ ಕಾಪಾಡಿಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡಿಕೊಳ್ತೀನಿ. ಇದು ಬಿಟ್ರೆ ಚುನಾವಣೆಯಲ್ಲಿ ಭಾಷಣಗಳು ಅಫ್ಘಾನಿಸ್ತಾನ, ಪಾಕಿಸ್ತಾನ, ಮುಸಲ್ಮಾನ, ಇದು ಬಿಟ್ರೆ ಬೇರೆ ಓಟ್ ಕೇಳಕ್ಕೆ ಮೋದಿ ಸಾಹೇಬ್ರ ಹತ್ರ ಆಗಲಿ ಬಿಜೆಪಿ ಹತ್ರ ಆಗಲಿ ಉಳಿದಿಲ್ಲ. ಇದು ಪರಿವರ್ತನೆ ಕಾಲ ಇದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಂಬಿಕೆ ಇದೆ ನನಗೆ, ಪುನಃ ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ವರ್ಷಕ್ಕೆ 60,000 ಕೋಟಿ, 5 ವರ್ಷಕ್ಕೆ 3 ಲಕ್ಷ ಕೋಟಿ ಕೊಡ್ತಾ ಇದೀವಿ ಹೆಣ್ಮಕ್ಕಳಿಗೆ. ಎಷ್ಟು ವರ್ಷಕ್ಕೆ 60,000 ಕೋಟಿ 5 ಕಾರ್ಯಕ್ರಮಗಳು. ಯಾವುದು? ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಶಕ್ತಿ ಕಾರ್ಯಕ್ರಮ, ಯುವನಿಧಿ, ಇವು 5 ಕಾರ್ಯಕ್ರಮ ಸೇರಿದ್ರೆ ವರ್ಷಕ್ಕೆ 60,000 ಕೋಟಿ
5 ವರ್ಷಕ್ಕೆ 3 ಲಕ್ಷ ಕೋಟಿ ಕೊಡ್ತಾ ಇದೀವಿ. ಇವತ್ತು 500 ಕೋಟಿ ಹೆಚ್ಚು ಹೆಣ್ಮಕ್ಳು ಉಚಿತವಾಗಿ ಎಷ್ಟು 500 ಕೋಟಿಗೂ ಹೆಚ್ಚು ಹೆಣ್ಮಕ್ಳು ಕರ್ನಾಟಕ ರಾಜ್ಯದಲ್ಲಿ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡಿರ್ತಕ್ಕಂಥ ನಿರ್ದೇಶನೆ ಇಡೀ ಪ್ರಪಂಚಕ್ಕೆ ವರ್ಲ್ಡ್ ರೆಕಾರ್ಡ್ ಮಾಡಿರ್ತಕ್ಕಂಥ ಕಾರ್ಯಕ್ರಮ ನಮ್ಮ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಕರೆದಿದೆ. ಅದಕ್ಕೆ ಇವತ್ತು ನೀವು ಬಿಜೆಪಿಯವರು ಯಾವುದೇ ಕಾರ್ಯಕ್ರಮ ಇಲ್ಲ. ಇವತ್ತು ದೇಶದ ಸಾಲ ದಯಮಾಡಿ ಪ್ರಹ್ಲಾದ್ ಜೋಶಿ ಸಾಹೇಬರು ಕೇಳಿ. ನೀವು ಇಲ್ಲಿ ಬರ್ತಾರಲ್ಲ, ಪ್ರಹ್ಲಾದ್ ಜೋಶಿ ಸಾಹೇಬರು ಬಂದು ನಿಮ್ಮನ್ನೆಲ್ಲ ಪ್ರೆಸ್ ಮೀಟ್ ಮಾಡ್ತಾರೆ, ಬರೋದು ಸಿದ್ದರಾಮಯ್ಯ ಸರ್ಕಾರನ ಬೈಯೋದು ಹೋಗ್ತಾರೆ. ಕೇಳಿ ಸರ್, ದೇಶದ ಸಾಲ ಎಷ್ಟಿದೆ ಅಂತ ಕೇಳಿ ಅವರಿಗೆ. ಇವತ್ತು ಈ ದೇಶದ ಸಾಲ 200 ಲಕ್ಷ ಕೋಟಿ ಮೇಲೆ ಹೋಗಿದೆ. 1947 ಇಸ್ವಿಯಿಂದ 2014 ಇಸ್ವಿವರೆಗೆ ಈ ದೇಶದ ಸಾಲ 55 ಲಕ್ಷ ಕೋಟಿ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರು ಬಂದು 11 ವರ್ಷ ಆಗಿಲ್ಲ. ಈ ದೇಶದ ಸಾಲ 200 ಲಕ್ಷ ಕೋಟಿ ಇದೆ. ಇದ್ರ ಬಗ್ಗೆ ದಯಮಾಡಿ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಕೇಳಿ, ಇಂಥವನ್ನ ಕೇಳಿ ಅವರಿಗೆ. ಇದರ ಬಗ್ಗೆ ವಿಚಾರ ಕೊಡಕ್ ಹೋಗೋದಿಲ್ಲ. ಯಾವ 26,000 ರೂಪಾಯಿ ತೊಲೆ ಬಂಗಾರ ಇತ್ತು, ಇವತ್ತು 1 ಲಕ್ಷಕ್ಕೂ ಜಾಸ್ತಿ ಆಗಿದೆ. ಯಾವ್ದು 56 ರೂಪಾಯಿ ಪೆಟ್ರೋಲ್ ಇತ್ತು, ಯಾವ್ದು 60 ರೂಪಾಯಿ ಪೆಟ್ರೋಲ್ ಇತ್ತು, ಇವತ್ತು 100 ರೂಪಾಯಿ ಮೇಲೆ ಹೋಗಿದೆ. ಯಾವ್ದು 54 ರೂಪಾಯಿಗೆ 56 ರೂಪಾಯಿ ಡಾಲರ್ಗೆ, $1 54 ರೂಪಾಯಿ ಇತ್ತು, ಇವತ್ತು 90 ರೂಪಾಯಿಗೆ ಹೋಗಿದೆ. ಇಂಥವ್ ಕೇಳ್ಬೇಡ್ರಿ ಅವ್ರಿಗೆ, ಇಂಥವ್ ಕೇಳಕ್ ಹೋಗ್ಬೇಡ್ರಿ. ಕೇಳ್ರಿ ಮುಸಲ್ಮಾನ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಇಂಥವ್ ಬಿಟ್ರೆ ಬಿಜೆಪಿ ಅಂತ ಏನಿಲ್ಲ. ಇಡೀ ರಾಜ್ಯದಲ್ಲಿ ಪುನಃ ಮತ್ತೆ ಇವತ್ತು ಇಡೀ ದೇಶದಲ್ಲಿ ಪುನಃ ಮತ್ತೆ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷಕ್ಕೆ ಜನ ಮನ್ನಣೆ ಕೊಡ್ತಾರೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಡೀ ಭಾರತ ದೇಶದಲ್ಲಿ ಒಗ್ಗಟ್ಟಿನ ಒಂದು ಸಂಚಾರವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು, मैं देश में नफरत बांटने के लिए नहीं आया हूँ, मोहब्बत बांटने के लिए आया हूँ ಅಂತ ಹೇಳಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಮಾತನ್ನ ಇಡೀ ಭಾರತ ದೇಶದ ಜನ ಒಪ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಪುನಃ ಮತ್ತೊಮ್ಮೆ ನಾಗರಾಜ್ ಗೌಳಿ ಅವರು ಇದಷ್ಟೇ ಅಲ್ಲ, ಇನ್ನ ಉನ್ನತವಾದಂತ ಭವಿಷ್ಯ ಅವರಿಗಿದೆ. ಅವರ ಹೋರಾಟ ಇದೇ ರೀತಿ ಮುಂದುವರಿಲಿ. ನಾವು ಕೂಡ ನಮ್ಮ ಸರ್ಕಾರ, ನಮ್ಮ ಪಕ್ಷ ನಿಮ್ ಜೊತೆ ಇದೇ ಒಂದು ಈ ಸಂದರ್ಭದಲ್ಲಿ ಹೇಳಿ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರೂ ವಂದಿಸಿ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.